ಗೊತ್ತದ ಎಲ್ಲಾರು ಯಾರ್ಯಾರು ಏನೇನ್ ಮಾಡಿದ್ದಾರೆ, ಮೋಸ ಕಾಂಗ್ರೆಸ್ದವ್ರು ಹೆಂಗ್ ಮಾಡಿದ್ದಾರೆ, ಸುಳ್ಳುಗಾರರು ಕಾಂಗ್ರೆಸ್ದವ್ರು ಹೆಂಗೆ ಅಂತ ಹೇಳಿ ಸುಳ್ಳು ಹೇಳಿ ರಾತೋರಾತ್ ಅಲ್ರಿ ಎಲ್ಲ ಆರೋಪಗಳಿಗೆ ಸಾಮಾನ್ಯ ಕಾರ್ಯಕರ್ತರು ಉತ್ತರ ಕೊಡ್ತಾರೆ. ಹಾ, ಈಗ ಒಂದ್ ತಿಳ್ಕೊರಿ, ವಿದೇಶಕ್ಕೆ ಹೋಗ್ತಾರ ರಾಹುಲ್ ಗಾಂಧಿ ಅವರು. ಸಾಮಾನ್ಯ ಒಬ್ಬ MP ಆಗಿ ಸಾಮಾನ್ಯ ಒಂದು ಅದಕ್ಕೆ ಕ್ರಮ ಕೈಗೊಳ್ಳಿಕ್ ಬರೋದಿಲ್ಲ ಅನ್ನೋದು ಬಿಟ್ರೆ ಅವ್ರು ಇನ್ಫಾರ್ಮ್ ಮಾಡಿ ಹೋಗ್ಬೇಕು ಸರ್ಕಾರಕ್ಕೆ. ಒಬ್ಬ MP ನನ್ನ ಡಿಪಾರ್ಟ್ಮೆಂಟ್ಗೆ ಬರ್ತದ, ನಾನು ಹಿಂಗ್ ವಿದೇಶಕ್ಕೆ ಹೊಂಟೀನಿ ಅಂತ ಇನ್ಫಾರ್ಮೇಶನ್ ಮಾಡ್ಲಾರ್ದಾಗ ರಾತೋರಾತ್ ಎಲ್ಲಿ ಓಡಿ ಹೋಗ್ತಾರೆ, ಕಾಂಗ್ರೆಸ್ದವ್ರಿಗೂ ಗೊತ್ತಿರೋದಿಲ್ಲ ಎಲ್ಲಿ ಅಂತ. ಇಷ್ಟು ಸುಳ್ಳು ಹೇಳೋರು ನೀವು ಮಾತಾಡ್ತೀರಿ ನೀವು. ಹಾಗಾಗಿ ಅವ್ರಿಗೆ ಇಷ್ಟ ಹೇಳೋದು, ಗಾಜಿನ ಮನೆಯಲ್ಲಿ ಕೂತವ್ರು ಕಲ್ಲು ಹೊಡಿಬೇಡ್ರಿ. 75 ವರ್ಷದಾಗ 65 ವರ್ಷ ಸುಳ್ಳು ಹೇಳ್ಕೊತಾನ ಆಡಳಿತ ಮಾಡಿ. ಇದೇ ರಾಹುಲ್ ಗಾಂಧಿ ಅವರು ಬೇರೆ ದೇಶದಲ್ಲಿ ಹೋಗಿ ಅಲ್ಲಿ ಮಾಧ್ಯಮದ ಮುಂದೆ ಅಲ್ಲಿ ಅವ್ರಿಗೆ ಗೊತ್ತಿರುದಿಲ್ಲಲ್ಲ, ಅಲ್ಲಿ ಮಾಧ್ಯಮದವ್ರಿಗೆ. ಅದಕ್ಕೆ ಏನ್ರಿ ಒಂದ್ ಹೇಳಿ ಬಂದ್ಬಿಡ್ತಾರ ಅಷ್ಟ. ಹೇಳ್ರಿ. ಬೆಂಗಳೂರಲ್ಲಿ ಹನುಮಾನ್ ಇಲ್ಲ, ಕಾಂಗ್ರೆಸ್ ಪಾರ್ಟಿ ತುಷ್ಟೀಕರಣದ ರಾಜಕಾರಣದ ಪರಾಕಾಷ್ಠೆ. ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು. ನಾನು ಕೇಳಲಿಕ್ಕೆ ಬಯಸ್ತೇನೆ, ಈ ರಾಜ್ಯದಲ್ಲಿ, ನಿಮ್ಮ ತುಷ್ಟೀಕರಣದ ರಾಜ್ಯದಲ್ಲಿ ಹನುಮಾನ್ ಚಾಲೀಸ್ ಪಠಣ ಮಾಡೋದು ನಿರ್ಬಂಧ ಇದೆಯಾ? ಹನುಮಾನ್ ಚಾಲೀಸ್ ಪಠಿಸಿದವ್ರ ಮೇಲೆ ನೀವು FIR ಹಾಕ್ತೀರಿ ನೀವು? ಅಂದ್ರೆ ಯಾರು ಯಾವಾಗ ಬೇಕಾದ್ರೆ ಬೆಳಿಗ್ಗೆ ಎದ್ದು 6 ಗಂಟೆಗಿಂತ ಮೊದಲು ಮೈಕ್ ಹಚ್ಚೋಂಗಿಲ್ತದ, ಅದು ಹಚ್ಚಿ ಅವ್ರು ನಮಾಜ್ ಮಾಡ್ಬೋದು. ಅವನ ಅಂಗಡಿಯೊಳಗ ಹನುಮಾನ್ ಚಾಲೀಸ್ ಹಚ್ಚೋಂಗಿಲ್ಲ. ಪಾಕಿಸ್ತಾನದಕ್ಕಿಂತ ಕಡೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಸೇರಿ. ಇಟ್ ಈಸ್ ಬಿಕಮಿಂಗ್ ವರ್ಸ್ಟ್ ದನ್ ಪಾಕಿಸ್ತಾನ್. ಇದನ್ನು ತೀವ್ರವಾಗಿ ನಾನು ಖಂಡಿಸ್ತೇನೆ. ಮತ್ತು ತಕ್ಷಣ FIR ಕೈ ಬಿಡಬೇಕು. ಆತ ಏನ್ ತಪ್ಪು ಮಾಡಿದ ನನ್ನ FIR ಹಾಕಿದ್ದೀರಿ? ವಾಟ್ ಈಸ್ ಇಸ್ ಮಿಸ್ಟೇಕ್? ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗೂ ಅದೇ ರೀತಿ ವರ್ತಿಸಿದ್ರಿ ನೀವು. ನೀವೇನು ಕರ್ನಾಟಕದ ಅವನ್ನ ಆಳ್ಲಿಕ್ಕೆ ನಿಂತಿದ್ದೀರಾ, ಅಥವಾ ನೀವು ಯಾವುದೋ ಒಂದು ಫಂಡಮೆಂಟಲಿಸ್ಟ್ ಇಸ್ಲಾಮಿಕ್ ದೇಶ ಅಂತ ತಿಳ್ಕೊಂಡಿದ್ದೀರಿ ನೀವು ಕರ್ನಾಟಕವನ್ನ? ಯಾವ್ದು ಎದುರೋಗಿದ್ದೀರಿ ನೀವು? ಸಿದ್ದರಾಮಯ್ಯನವರ ಈ ನಡೆಯನ್ನ ನಾನು ಅತ್ಯಂತ ತೀವ್ರವಾಗಿ ಖಂಡಿಸ್ತೀನಿ. ಮತ್ತು ತಕ್ಷಣ ಇದನ್ನ FIR ಡ್ರಾಪ್ ಮಾಡಿ ಅವನ್ನ ಮುಕ್ತ ಮಾಡಬೇಕನ್ನ ಆಗ್ರಹಿಸ್ತೀನಿ. ತುಷ್ಟೀಕರಣದ ರಾಜಕಾರಣ, ವೋಟ್ ಬ್ಯಾಂಕ್ ರಾಜಕಾರಣ, ಒಂದು ಕಮ್ಯುನಿಟಿ ವೋಟ್ ಬ್ಯಾಂಕ್ ರಾಜಕಾರಣ. ರಾಹುಲ್ ಗಾಂಧಿ ಮಕ್ಕಳದ್ದು ವಿಷಯ ಚರ್ಚೆ ಆಗಿದೆ. ಸಂತೋಷ್ ಅವರು ಹೇಳ್ತಾರೆ, ನನ್ನ ಮಕ್ಕಳು ರಾಹುಲ್ ಗಾಂಧಿ ತರನೇ ಆಗ್ಲಿ ಅಂತ. ಮತ್ತೆ ಅವ್ರು ಹೇಳಿಲ್ಲ ಅಂದ್ರೆ ಅವ್ರದ್ದು ಮತ್ತೆ ನೌಕರಿನ ಹೋಗ್ತೈತಿ, ಏನ್ ಮಾಡ್ಬೇಕು? ಪಾಪ ಅವ್ರಂಗೆ ಹೇಳೇ ಹೇಳ್ತಾರೆ. ಅವರು ನನಗೇನು ಗೊತ್ತಿಲ್ಲಪ್ಪ, ನಾನೇನು ಅದ್ರ ಬಗ್ಗೆ ಹೇಳಲ್ಲ. ನಾಳೆ ಸುದ್ದಿಗೋಷ್ಠಿ ಕರೆದಿದ್ದಾರೆ. ಏನಕ್ಕೆ ಕಾಂಗ್ರೆಸ್ ಇಂದ ಟಿಕೆಟ್ ಅನ್ನ ಕೊಡ್ತಂತೆ, ಈ ಕೊಟ್ಟಿರೋದನ್ನ ಬಿಟ್ಟು ಅದ್ರ ಬಗ್ಗೆ ನಾ ಮಾತಾಡೋದಿಲ್ಲ. ನಿಮ್ಗೆ ಗೊತ್ತದ, ಸುಮ್ಮನೆ ಯಾಕೆ ನೀವು ಎಫರ್ಟ್ ಮಾಡ್ಬೇಡ್ರಿ. ನಾನು ಐ ಡೋಂಟ್ ವಾಂಟ್ ಟು ಸ್ಪೀಕ್ ಆನ್ ದಟ್. ಈಗ ಒಂದು ರಂಗ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಅವರು, ಸುಳ್ಳಿನ ತರದಾರರು. ಸುಳ್ಳು ಎಲ್ಲಾ ಕ್ರಾಂತಿಗಳದು ಮೋದಿ ಅವರ ಕಾಲದಲ್ಲಿ ಸುಳ್ಳಿನ ಕ್ರಾಂತಿ ಆಗಿದೆ ಅಂತ. ಕಾಂಗ್ರೆಸ್ ಮತ್ತು ಸುಳ್ಳು ಬಿಜೆಪಿ ಅವ್ರ ಮೇಲೆ, ಅಯ್ಯೋ ರಾಮ, ಇಡೀ ದೇಶ 75 ವರ್ಷಗಳ ಕಾಲ ಗರೀಬಿ ಹಟಾವ್ ಅಂತ ಸುಳ್ಳು ಹೇಳಿದವ್ರು ಯಾರು? ಇವತ್ತು ಗರೀಬಿ ಹಟಾವ್ ಆಗಿದ್ರ ನಿಮ್ದ ಫ್ರೀ ಕೊಡೋ ಸ್ಥಿತಿ ಯಾಕೆ ಬರ್ತಿತ್ತು? ಶ್ರೀಮಂತರಿಗೆ ಫ್ರೀ ಕೊಡ್ತೀರಿ ನಂಗಾರೆ ನೀವು? 34,000 ಸ್ಕ್ವೇರ್ ಕಿಲೋಮೀಟರ್ ಭೂಮಿ ಬಿಟ್ಟು ಕೊಟ್ಟಿದ್ದಾರ ಚೈನಾಕ್ಕೆ. ಈಗ ಚೈನಾ ಬಗ್ಗೆ ಮಾತಾಡ್ತಾರೆ. ನಮ್ಮ ಸೈನಿಕರು ಇವತ್ತು ಧೈರ್ಯದಿಂದ ಚೈನಾ ಎದುರಿಸ್ತಾ ಇದ್ದಾರ. ಎಲ್ಲಾ ವಿಷಯದಲ್ಲಿ, ಬ್ಯಾಂಕಿಂಗ್ ವಿಷಯದಲ್ಲಿ ಬ್ಯಾಂಕ್ ಫ್ರಾಡ್ ಮಾಡಿದ್ರಿ, ಸುಳ್ಳು ಹೇಳಿದ್ರಿ. ಕಲ್ಲಿದ್ದಲು ಘೋಟಾಲೆ ಮಾಡಿದ್ರಿ. ಅನೇಕರು ನೀವು ಒತ್ತಾಯಪೂರ್ವಕವಾಗಿ ಮಾಡಿದ್ರಿಂದ ಅನೇಕ ಅಧಿಕಾರಿಗಳು ಇವತ್ತಿಗೂ ಜೈಲ್ನಾಗಿದ್ದಾರೆ. ಮಂತ್ರಿಗಳು, ಒಬ್ಬ ಮಂತ್ರಿ ಜೈಲ್ನಾಗಿದ್ದಾನ, ಬೇಲ್ ಮೇಲಿದ್ದಾನ. ನಾಚಿಕ್ ಬರ್ತದೆ ನಿಮ್ಗೆ? ಯಾರು ನೀವು? ಜನ ನೀವು ಬಹಳ ಸತ್ಯ ಹರಿಸ್ತದ್ರಿದ್ರೆ ನಿಮ್ಮನ್ನ ಇಡೀ ದೇಶದಾಗ ಯಾಕೆ ಮೂಲಿ ಗುಂಪು ಮಾಡ್ಯಾರ? ಒಂದು ಕಾಲದೊಳಗ ಉತ್ತರ ಪ್ರದೇಶದಿಂದನ ಪ್ರಧಾನಮಂತ್ರಿ, ಉತ್ತರ ಪ್ರದೇಶದಾಗ ಕಾಂಗ್ರೆಸ್ ಆಡಳಿತ, ಉತ್ತರ ಪ್ರದೇಶ ಲಖನೌದಿಂದ ಹಿಡ್ಕೊಂಡು ಎಲ್ಲಾ ಮುನ್ಸಿಪಾಲಿಟಿ ಒಳಗೆ ಕಾಂಗ್ರೆಸ್ ಆಡಳಿತ.
ಉತ್ತರ ಪ್ರದೇಶದಿಂದ ಹಿಡ್ಕೊಂಡು ಉತ್ತರಾಖಂಡದಂತ ಸಣ್ಣ ರಾಜ್ಯದಾಗೂ ನಿಮ್ಮ ಪರಿಸ್ಥಿತಿ ಏನಾಗಿದೆ ಇವತ್ತು? ಒಬ್ಬ ಜೂನಿಯರ್ ಪಾರ್ಟ್ನರ್ ಮಹಾರಾಷ್ಟ್ರದಾಗ 2-3 ಸೀಟ್ ಗೆಲ್ಲೋ ಸ್ಥಿತಿ ಒಳಗಿಲ್ಲ ಅವ್ರು. ಮಹಾರಾಷ್ಟ್ರದಾಗ ಉತ್ತರ ಪ್ರದೇಶದಾಗ ಹೋಗ್ಯಾರ, ರಾಬರ್ಟ್ ವಾದ್ರನ್ ಹಾಕ್ಯಾರ, ಅವರು ಸೋಲ್ತಾರ. ಉತ್ತರ ಪ್ರದೇಶದಾಗ 0 ಕಾಂಗ್ರೆಸ್. ನೀವು ಬಿಜೆಪಿ ಅವ್ರು ಸುಳ್ಳು ಹೇಳ್ತಾರ ಮಾತಾಡ್ತೀರಿ. ನೀವು ಹುಚ್ಚುತ್ತಾರ ಮಾತಾಡಿದ್ದಕ್ಕ ಜನ ನಿಮ್ಮನ್ನ ಈ ಸ್ಥಿತಿಗೆ ಬಂದ. ಪರಿಹಾರದ ವಿಚಾರದಲ್ಲಿ ಬಹಿರಂಗ ಚರ್ಚೆಗೆ ಸಿದ್ಧ ಇಲ್ಲ ಅನ್ನೋ ಒಂದು ಮಾತು ಹೇಳ್ತಾರೆ ಬಿಜೆಪಿ. ಬಹಿರಂಗ ಚರ್ಚೆ ಅಂದ್ರೆ ಎಲ್ಲ ಅಂಕಿ ಅಂಶಗಳ ಸಹಿತವಾಗಿ, ತಾರೀಖ್ ಸಹಿತವಾಗಿ ನಿರ್ಮಲಾ ಸೀತಾರಾಮನ್ ಅವ್ರು ಕೊಟ್ಟಾರ. ಮತ್ತಿನ್ನೇನು ಬಹಿರಂಗ ಚರ್ಚೆ ಅಂತ ಸಾರ್ವಜನಿಕರನ್ನ ಕರ್ಕೊಂಡ್ಬಂದು ಹೊಡೆದಾಡೋದಿರ್ತದೆ. ಇದೇ ಬಹಿರಂಗ ಚರ್ಚೆ, ಇದೇ ಬಹಿರಂಗ ಚರ್ಚೆ. ನಿಮ್ ಜೋಡಿ ಮಾತಾಡ್ತಿಲ್ಲ, ನೀವ ಬಹಿರಂಗ ಚರ್ಚೆ ಮಾಧ್ಯಮಗಳನ್ನ ಒಂದೇ ವೇದಿಕೆಯಲ್ಲಿ ರೆಡಿ ಇದ್ದೀರಾ? ಒಂದೇ ವೇದಿಕೆ ಮೇಲೆ ನಮ್ಮ ಕಾರ್ಯಕರ್ತನ ಕಳಿಸ್ತೀವಿ, ಮಾತಾಡನ್ರಿ. ಯಾರೇ ಒಬ್ಬರ ನಮ್ಮ ಯಾರೇ ಆ ಮುಖಂಡರನ್ನ ಕಳಿಸ್ತೀವಿ, ಮಾತಾಡಂತೇನ್ರಿ. ಯಾಕಂದ್ರೆ ಇವ್ರೇನ್ ದ್ರೋಹ ಮಾಡಿದ್ದಾರೆ, ಇವ್ರು ಎಷ್ಟು ನಾವು ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ನಮ್ಮ ಸರ್ಕಾರ ಕೆಲವು ದಿವಸ ಇತ್ತು, ಕಾಂಗ್ರೆಸ್ ಸರ್ಕಾರ ಕೆಲವು ದಿವಸ ಇತ್ತು ರಾಜ್ಯದಾಗ. ಅವಾಗ ನಾವೆಷ್ಟು ಬರ ಮತ್ತು ಅತಿವೃಷ್ಟಿ ಪರಿಹಾರ ಕೇಳಿದ್ವಿ, ಅವ್ರು ಎಷ್ಟು ಕೊಟ್ಟಿದ್ದಾರೆ, ನಮ್ಮ ಕಾಲದಾಗ ಎಷ್ಟು ಕೇಳಿದ್ವಿ, ಅವ್ರು ಎಷ್ಟು ಚರ್ಚೆ ಆಗ್ಲಿ. ಸಿಕ್ಕಿದ್ವಿ.